ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಗೆ ಬಿಜೆಪಿ ಮತ್ತು JDS ಯಾವಾಗಲೂ ಕೂಡ ಲೇಟ್ ಎಂಟ್ರಿನೇ ಎಲ್ಲ ವಿಚಾರಗಳಲ್ಲೂ. ಯಾಕೆ ಗೊತ್ತಾ, ಇದು ಕಳೆದ 4-5 ದಿನಗಳಿಂದ ಕೂಡ ಒಂದು ವಾರದಿಂದ ಈ ಸರ್ಕಸ್ ಆಗ್ತಾ ಇತ್ತು. ಈ ಸಭಾಪತಿಯವ್ರನ್ನ ಹೊರಟ್ಟಿ ಅವ್ರನ್ನ ತೆಗಿತಾರೆ ಅಂತ ಹೇಳ್ಬಿಟ್ಟು ಇವತ್ತು ನಿನ್ನೆದಲ್ಲ ಇದು. ಅವರು ಕಾದು ಕೂತಿದ್ರು, ನಮ್ಮ ಸಂಖ್ಯಾಬಲ ಬರಬೇಕು, ನಾವು ಯಾವುದೇ ಕಾರಣಕ್ಕೂ ಕೂಡ ಮುಲಾಜಿಲ್ಲದೆ ಸಭಾಪತಿಯನ್ನು ಇಳಿಸ್ತೀವಿ ಅಂತ. ಆವಾಗ ನೀವು ಏನು ಪ್ಲಾನ್ ಮಾಡ್ಕೋಬೇಕಾಗಿತ್ತು ಒಂದು ಮಾಡ್ಕೊಳ್ಳಿಲ್ಲ, ಸಂಖ್ಯಾಬಲ ಇಲ್ಲ, ಆಯಿತು ಆಲ್ ರೈಟ್ ಓಕೆ. ಈಗ ಸಂಖ್ಯಾಬಲ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವ್ರ ಪ್ಲಾನ್ ಏನಿತ್ತು ಆ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ಮಾತಾಡಿಲ್ಲ, ಮೊನ್ನೆ ಮಾತಾಡಿಲ್ಲ, 4-5 ದಿನಗಳಿಂದ ಮಾತಾಡಿಲ್ಲ, ವಿಜೇಂದ್ರ ಮಾತಾಡಿಲ್ಲ, ಅಶೋಕ್ ಮಾತಾಡಿಲ್ಲ, ಮತ್ತೊಬ್ಬರು ಮಾತಾಡಿಲ್ಲ, JDS ಅವರು ಮಾತಾಡಿ. ನನಗೇನು JDS ಅವರು ಹೊರಟ್ಟಿ ಬಗ್ಗೆ ಜಾಸ್ತಿ ಸಾಫ್ಟ್ ಕಾರ್ನರ್ ತೋರಿಸ್ಬೇಕಾಗಿಲ್ಲ. ಹೊರಟ್ಟಿ ಅವರು ಯಾಕೆ JDS ಬಿಟ್ಟರು? ನೀವು ಅಲ್ಲಿ ಮಾಡೋಕ್ಕೆ ಬಿಡಲೇ ಇಲ್ಲ. ಸೀನಿಯರ್ ಹೊರಟ್ಟಿ ಅವರು ಸೀನಿಯರ್ ಇದ್ದರು. ಸೀನಿಯರ್ನ ಅವತ್ತು ಹೇಳಿದ್ರೆ BJP ಅವರು ಹೊರಟ್ಟಿ ಅವ್ರನ್ನ ಮಾಡೋದಕ್ಕೆ ಒಪ್ಕೊಳ್ತಿದ್ರೇನೋ ನನಗೆ ಇರೋ ಮಾಹಿತಿ ಪ್ರಕಾರ. ಅವತ್ತು ನೀವು JDS ವರಿಷ್ಠರು ಕೂಡ ಮಾಡಿದ ತಪ್ಪೇ ಹೊರಟ್ಟಿ ಅವ್ರ ವಿಚಾರದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹೊರಟ್ಟಿಗೆ JDS ಬಿಡ್ತಿರಲಿಲ್ಲ. ಹೊರಟ್ಟಿ ಸಭಾಪತಿ ಆಗಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ JDS ಬಿಟ್ಟು ಬಿಜೆಪಿಗೆ ಬಂದಿದ್ದು. ಆ ತಪ್ಪಲ್ಲಿ ಇವ್ರದ್ದು ಪಾತ್ರ ಇದೆ. ಇವತ್ತು ಅವ್ರನ್ನ ಕೆಳಗಿಳಿಸುವಂಥ ವಿಚಾರದಲ್ಲಿ ಗೊತ್ತಿತ್ತು ಇವ್ರಿಗೆ. ಸಿದ್ದರಾಮಯ್ಯ ಬಳಕ DK ಶಿವಕುಮಾರ್ ಅವ್ರು ಬಂದರೆ, ಸಿದ್ದರಾಮಯ್ಯ ಅವರು ಇದ್ದಾಗಲೇ ಯೋಚನೆ ಇತ್ತು ಅವಿಶ್ವಾಸ ನಿರ್ಣಯ ತರಬೇಕು, ಏನಾದರೂ ಒಂದು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಬೇರೆ ಕಾರಣ, ರಾಜಕೀಯ ಕಾರಣಗಳಿಂದಾಗಿ ಅವತ್ತು ಅದಾಗಲಿಲ್ಲ. ಈಗ ಸಂಖ್ಯಾಬಲನೂ ಬಂತು. ಏನಕ್ಕೆ ಬಿಡ್ತಾರೆ ಅವರು? ಅಲ್ಲ, ಸಿದ್ದರಾಮಯ್ಯ ಅವರು ಮುಂದುವರೆದಿದ್ರು ಕೂಡ ಸಂಖ್ಯಾಬಲ ಇದ್ರೆ ಕಂಟಿನ್ಯೂ ಮಾಡಕ್ ಆಗ್ತಿರ್ಲಿಲ್ಲ. ಬಸವರಾಜ ಹೊರಟ್ಟಿ ಅವರ ವೈಯಕ್ತಿಕ ಪರಿಚಯ, ಸಂಬಂಧ, ಜನತಾ ಪರಿವಾರ ಅದೆಲ್ಲ ಬೇರೆ ವಿಚಾರ. ಅದು ಹೊರತಾಗಿನೂ ಕೂಡ ಪಾರ್ಟಿ ಒಳಗಡೆ ಸಿದ್ದರಾಮಯ್ಯನವರು ಇದ್ರೆ ಅವ್ರಿಗೂ ಕೂಡ ಒತ್ತಡ ಇದ್ದೇ ಇರ್ತಿತ್ತು. ಅವ್ರು ಹೆಂಗ್ ಬಿಡಕ್ಕಾಗತ್ತೆ? ಅದನ್ನ ಹೇಳ್ತಾ ಇದ್ದೀನಿ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಮೇಲ್ಮನೆಯಲ್ಲಿ ಎಲ್ಲೇ ಇದು ಸಂಸದಲ್ಲಿ ಪಾಪ ವಿರೋಧ ಪಕ್ಷದ ನಾಯಕರನ್ನೇ ಆಯ್ಕೆ ಮಾಡಕ್ ಅವಕಾಶ ಕೊಡದೆ ಇರೋರು ಇವಾಗ ಇಲ್ಲಿ ಪಾಪ ವಿರೋಧ ಪಕ್ಷದ ನಾಯಕರು ಏನು ಮೊಸಳೆ ಕಣ್ಣೀರು ಕರ್ನಾಟಕದಲ್ಲಿ ಸಂಸತ್ತಿನೊಳಗಡೆ ಅಲ್ಲಿ ವಿರೋಧ ಪಕ್ಷದ ನಾಯಕರೇ ಇಲ್ದಂಗೆ ಆಡಳಿತ ಮಾಡಬೇಕು, ದೇಶ ನುಚ್ಚುನೂರು ಮಾಡಬೇಕು, ನುಂಗ್ಬಿಡ್ಬೇಕು. ಒಂದು ವಾತಾವರಣದಲ್ಲಿ ಮಾತಾಡಿ ಕರ್ನಾಟಕದ ಜನ ನೋಡಿದ್ದಾರೆ. ಕುಮಾರ್ ಅವರೇ ಇರಿ. ಉಗರ್ ಸರ್, ನಾವು ಕಳೆದ ಒಂದು 4-5 ದಿನ ಅಂದ್ರೆ ಈ ಸಂಪುಟ ವಿಸ್ತರಣೆ ಆದ ನಂತರ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ತುಂಬಾ ಅಸಮಾಧಾನ, ಅತೃಪ್ತ, ಗಲಾಟೆ ಇವೆಲ್ಲವೂ ಆಗ್ತದೆ. ಸಹಜವಾಗಿ ಯಾವುದೇ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಸಚಿವರಾಗಿಲ್ಲ ಅಂದ್ರೆ ಸಹಜ ಇದು ನೋಡೋದಲ್ಲ. ಸಣ್ಣ ಮಟ್ಟದಲ್ಲಾಗಿರ್ಬೋದು, ದೊಡ್ಡ ಮಟ್ಟದಲ್ಲಾಗಿರ್ಬೋದು. DK ಶಿವಕುಮಾರ್ CM ಆಗಿದ ನಂತರ ಈಗೇನು 40 ದಿನಗಳ ನಂತರ ವಿಸ್ತರಣೆ ಆಯಿತು. ಸಹಜವಾಗಿಯೇ ಹಿರಿಯ ನಾಯಕರಿಗೆ ಸಿಗಲಿಲ್ಲ ಅನ್ನೋ ಒಂದು ಆಕ್ರೋಶ ಇದೆ, ಆಗ್ತಾ ಇದೆ. ಅದೊಂದು ಕಡೆ ಸಮಾಧಾನ ಪಡಿಸುವಂಥ ಕೆಲಸ ಆಗ್ತಾ ಇದೆ ಕಾಂಗ್ರೆಸ್ನಿಂದ. ಮತ್ತು ಇವತ್ತಿನ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ, ಈಗೇನು ಮೊನ್ನೆ ಸಚಿವರಾಗಿ ಪ್ರಮಾಣ ಸ್ವೀಕರಿಸಿದ್ರು 19 ಜನ, ಅದರಲ್ಲೇ 2 ಚೇಂಜ್ ಮಾಡಿಬಿಡ್ತಾರೆ, 3 ಜನ ಚೇಂಜ್ ಮಾಡ್ತಾರೆ, ಅದರ ಬದಲಾಗುತ್ತೆ. ಈ ರೀತಿಯ ಒತ್ತಡಗಳು ಚರ್ಚೆ ಆಗ್ತಿದ್ದಾವೆ. ಒಂದು ರೀತಿ ಎಡವಟ್ಟು ಮಾಡ್ಕೊಂಡ್ಬಿಡ್ತು ಕಾಂಗ್ರೆಸ್ಸು ಅಂತ. ಆ ಎಡವಟ್ಟಿನ ಜೊತೆಗೆ ಈ ಸಭಾಪತಿ ಕೂಡ ಎಡವಟ್ಟಾಗೋಯ್ತಾ? ಎಲ್ಲ ಒಂದು ಕಡೆ DK ಶಿವಕುಮಾರ್ ಮತ್ತು KPC ಅಧ್ಯಕ್ಷ ಹೊಸಬರಾಗಿ ಬಂದಿದ್ದಾರೆ ಈಗ ಹರಿಪ್ರಸಾದ್ ಅವರು. ಮ್ಯಾನೇಜ್ ಮಾಡೋದು ಎಡುದ್ರ ಅಂತ, ಎಲ್ಲಿ ಎಡವಟ್ಟು ಮಾಡ್ಕೊಂಡ್ರು ಅಂತ? ಇಲ್ಲ, ಕಾಂಗ್ರೆಸ್ನೊಳಗಡೆ ಶಕ್ತಿ ಕೇಂದ್ರಗಳು ಜಾಸ್ತಿ ಆಗಿವೆ. ಎಸ್, ಮೊದಲು 2 ಶಕ್ತಿ ಕೇಂದ್ರಗಳು ಇದ್ದರೆ ಈಗೆಲ್ಲ 4-5 ಶಕ್ತಿ ಕೇಂದ್ರಗಳಾಗ್ಬಿಟ್ಟಿವೆ. ಅವ್ರಿಗೆ ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್, ಅದರ್ವೈಸ್ ಆಲ್ಸೋ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅದು ಸ್ವಲ್ಪ ಕಷ್ಟ, ಎಲ್ಲರನ್ನೂ ಸಮಾಧಾನ ಮಾಡಲಿಕ್ಕೆ ಆಗುವಂಥ ವಿಚಾರ ಅಲ್ಲ. 140 ಜನ ಶಾಸಕರಿದ್ದಾರೆ, 33-34 ಜನರು ಮಾತ್ರ ಕ್ಯಾಬಿನೆಟಲ್ಲಿ ಇರ್ಲಿಕ್ಕೆ ಸಾಧ್ಯ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರು. ಹಿಂಗಿದಾಗ ಅವ್ರ ಕಡೆ ಮತ್ತು ಕಾಂಗ್ರೆಸ್ನೊಳಗಡೆ ಇಟ್ ಇಸ್ ಎ ಪಾರ್ಟಿ ಆಫ್ ಲೀಡರ್ಸು. ಅಲ್ಲಿ ಭಾಳ ಜನ ಸೀನಿಯರ್ MLAಗಳಿದ್ದಾರೆ. 5 ಸಾರಿ 6 ಸಾರಿ 4 ಸಾರಿ ಗೆದ್ದಂಥವರೆಲ್ಲ MLAಗಳಿದ್ದಾರೆ. ನೀವು ಎಲ್ಲರನ್ನೂ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಂತೂ ಸತ್ಯ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದಮೇಲೆ ಈ ತರಹದ ಡೆವಲಪ್ಮೆಂಟ್ಗಳು ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲವೇ ಅಲ್ಲ, ಎಕ್ಸ್ಪೆಕ್ಟೆಡ್ಡೇ. ಆದರೆ ಪಾರ್ಟಿ ಒಳಗಿರುವಂಥ ಶಕ್ತಿ ಕೇಂದ್ರಗಳಿದಾವಲ್ಲ, ಇವೆಲ್ಲ 4-5 ಜನ ಏನು ಶಕ್ತಿ ಕೇಂದ್ರಗಳಿದಾವಲ್ಲ, ಪವರ್ ಸೆಂಟರ್ಸು, ಅವರು ಪಾರ್ಟಿ, ಗೌರ್ಮೆಂಟು, ರಾಜ್ಯ ಈ ಎಲ್ಲ ಹಿತಕ್ಕಿಂತ ತಮ್ಮ ಗುಂಪಿನ ಹಿತ, ತಮಗೆ ಬೇಕಾದಂಥವ್ರನ್ನ ಮಂತ್ರಿ ಮಾಡೋದು ಇದೇ ಇಲ್ಲ ಇದೆ. ಈ ಆಟದೊಳಗಡೆ ಅವರು ಭಾಳಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡ್ರು. ಇದನ್ನು ಡ್ಯಾಮೇಜನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದಾಗಿತ್ತು. ಎಲ್ಲರೂ ಕೂಡ ಅವರು ಏನಾದರೂ ಕನ್ಸೆನ್ಸಸ್ ಮೇಲೆ
ಎಲ್ಲ ಲೀಡರ್ಗಳು ಕೂಡ ಒಟ್ಟಾಗಿ ಕೂತ್ಕೊಂಡು ಚೆನ್ನಾಗಿ ಮಾಡಿದರೆ ಡೆಫಿನೆಟ್ಲಿ ಈ ಡ್ಯಾಮೇಜನ್ನು ಕಡಿಮೆ ಮಾಡ್ಕೊಳ್ಬೋದಾಗಿತ್ತು. ಆದರೆ ಅದು ಆಗಿಲ್ಲ. ಅದಕ್ಕೋಸ್ಕರ ಇಷ್ಟೊಂದು ದೊಡ್ಡ ಎಡವಟ್ಟಾಗಿದೆ. ಈಗೇನಾದರೂ ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸಿದಂಥ 2-3 ಜನಕ್ಕೆ ರಿಸೈನ್ ಮಾಡಿಸಿ ಅವ್ರ ಜಾಗದಲ್ಲಿ ಬೇರೆಯವ್ರಿಗೆ ಕೊಡಲಿಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡಿದರೆ ಅದರ ಪರಿಣಾಮಗಳು ಇನ್ನೂ ಬಹಳ ಕೆಟ್ಟದಾಗಿರ್ತವೆ. ಡೆಫಿನೆಟ್ಲಿ ಈಗ ಒಬ್ಬರನ್ನ ನೀವು ಕ್ಯಾಬಿನೆಟ್ ಒಳಗಡೆ ಸೇರಿಸ್ಬೇಕು ಅಂತೇಳಿ ಲಿಸ್ಟಲ್ಲಿ ಹೆಸರಿದ್ದು ಅವ್ರನ್ನ ತೆಗೆದು ಮಲ್ಲಿಕಾರ್ಜುನ್ ಅವ್ರನ್ನ ಮಾಡಿದ್ರಿ, ಮಂಕಳ ವೈದ್ಯವ್ರನ್ನ. ಅದೇ ಒಂದು ದೊಡ್ಡ ಅವ್ರಿಗೆ ಯಾವ ರೀತಿಯ ಮೆಸೇಜ್ ಹೋಗಿರ್ಬೋದು. ಅವರು ಕಾರವಾರದ ಬೆಸ್ತ ಕಮ್ಯುನಿಟಿ ಅಂತ ಒಬ್ಬ ಶಾಸಕರು, ಅವ್ರ ಕಮ್ಯುನಿಟಿ ಜನರಿಗೆ ಏನು ಮೆಸೇಜ್ ಹೋಗಿರ್ಬೋದು. ಅದರಿಂದ ಭಾಳ ಡ್ಯಾಮೇಜ್ ಆಗಿದೆ. ಈಗ ಮಂತ್ರಿ ಆಗಿ ಪ್ರಮಾಣವಚನ ಸ್ವೀಕರಿಸಿದವ್ರನ್ನ ನೀವು ರಿಸೈನ್ ಮಾಡಿಸಿ ಹೊಸಬ್ರನ್ನ ತರ್ತೀರಿ ಅಂತಂದರೆ ಇದರಿಂದ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇನ್ನೂ ಡಬಲ್ ಆಗುತ್ತೆ. ಇದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಲಿಕ್ಕಂತೂ ಆಗ್ತದೆ ಅಂತ ನನಗೆ ಅನಿಸಲ್ಲ.